ಇನ್ನು MLC ಚುನಾವಣೆ ನಡೀತಾ ಇದೆ. ಈ ಬಾರಿ 11 ಸ್ಥಾನ ಖಾಲಿ ಇದೆ. ಈ 11 ಸ್ಥಾನದಲ್ಲಿ ಕಾಂಗ್ರೆಸ್ಗೆ 7 ಸ್ಥಾನ ಸಿಕ್ಕರೆ ಬಿಜೆಪಿಗೆ 3 ಸ್ಥಾನ ತನ್ನದಾಗಿಸ್ಕೋಬಹುದಾಗುತ್ತೆ. ಇದರ ಜೊತೆಗೆ JDSಗೆ 1 ಸ್ಥಾನ ಗೆಲ್ಲುವಂತ ಸಾಧ್ಯತೆ ಇದೆ. ಹೀಗಾಗಿ ಈಗ ಮೂರು ಪಕ್ಷದಲ್ಲೂ ಕೂಡ ಟಿಕೆಟ್ಗೋಸ್ಕರ ಭಾರಿ ಲಾಬಿ ನಡೀತಾ ಇದೆ. ಈಗ TV9 ಬಳಿ ಎಕ್ಸ್ಕ್ಲೂಸಿವ್ ಅಂತ ಲೀಸ್ಟ್ಗಳು ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಯಾರ್ಯಾರು ಲಾಬಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಮುಂಚೂಣಿಲಿದ್ದಾರೆ, ಇನ್ನು ಬಿಜೆಪಿಯ ಲೀಸ್ಟ್ ಹೇಗಿದೆ, ಜೊತೆಗೆ JDS ಹೇಗೆ ತನ್ನ ಒಂದು ಸೀಟನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಇದರ ಡೀಟೇಲ್ ಅನ್ನು ತೋರಿಸ್ತೀನಿ ನೋಡಿ. ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಈಗ ವಿಧಾನ ಪರಿಷತ್ ಫೈಟ್ ಕಾಂಗ್ರೆಸ್, ಬಿಜೆಪಿ ಹಾಗೂ JDS ಪಕ್ಷದಲ್ಲಿ ಜೋರಾಗ್ತಾನೆ ಇದೆ. TV9 ನಿಮಗೆ ಮೂರು ಪಕ್ಷಗಳಲ್ಲಿ ನಡೆಯುತ್ತಿರುವ ಪರಿಷತ್ ಲಾಬಿಯ ಪಿನ್ ಟು ಪಿನ್ ಇನ್ಸೈಡ್ ಸುದ್ದಿಯನ್ನ ಹೇಳ್ತೀವಿ ಕೇಳಿ. ಚಿಂತಕರ ಚಾವಡಿ ಎಂದೇ ಕರೆಯಲಾಗುವ ಪರಿಷತ್ಗೆ ಸಾಮಾನ್ಯವಾಗಿ ತಜ್ಞರು, ಯೋಗ್ಯರು, ಅಶಕ್ತ ಕೆಳ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಲಾಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪರಿಷತ್ ಅನ್ನೋದು ರಾಜಕೀಯ ಪರಿಹಾರ ಕೇಂದ್ರವಾಗಿ ಮಾರ್ಪಡ್ತಾ ಇರೋದು ಅಚ್ಚರಿಯ ಸಂಗತಿ. ಇನ್ನು ಪಾರ್ಟಿಗಳ ಅಸಲಿ ವಿಚಾರಕ್ಕೆ ಬರೋಣ. ಕಾಂಗ್ರೆಸ್ ಅಂದ್ರೆ ಹಿಂದುಳಿದವರು, ದಲಿತರು ಮತ್ತು ಸಣ್ಣ ಸಮುದಾಯಗಳ ಪರ ಅನ್ನೋ ಟ್ರೆಂಡ್ ಮಾರ್ಕ್ ಇದೆ. ಆದ್ರೆ ಇತ್ತೀಚಿನ ಕಾಂಗ್ರೆಸ್ ನಡೆ ಗಮನಿಸ್ತಾ ಇದ್ರೆ ಪರಿಷತ್ ಅಥವಾ ರಾಜ್ಯಸಭಾದಂತಹ ಸ್ಥಾನಗಳು ಉಳ್ಳವರ ಅಂತಃಪುರವಾಗಿದೆ. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ಅತಿ ಸಣ್ಣ ಸಮುದಾಯದ ಶಾಂತರಾಮ್ ಸಿದ್ದಿ, ತಳವಾರ ಸಾಬಣ್ಣ, ನಾರಾಯಣ್ ಸಾ ಭಾಂಡಾಗೆ, ಅಶೋಕ ಗಸ್ತಿಯಂತವರಿಗೆ ಮಣೆ ಹಾಕಿ ನಾವೇ ಹಿಂದುಳಿದವರ ಅಸಲಿ ಚಾಂಪಿಯನ್ ಅಂತ ಹೇಳ್ತಾರೆ. ಹೀಗಾಗಿ ಈಗ ಕಾಂಗ್ರೆಸ್ ಜಾತಿ ಸಮೀಕರಣಕ್ಕೆ ಮುಂದಾಗ್ತಾ ಇದೆ. TV9ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕೈಪಾಳ್ಯದಲ್ಲಿ ಪರಿಷತ್ ಜಾತಿ ಲೆಕ್ಕಾಚಾರದ ಜೊತೆ ಉಂಡ ಋಣ ತೀರಿಸುವ ಸಮೀಕರಣ ನಡೆಯುತ್ತಿದೆ. ಹೀಗಾಗಿ ಆಕಾಂಕ್ಷಿಗಳ ಪಟ್ಟಿ ಸಹ ದೊಡ್ಡದಾಗಿಯೇ ಇದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಒಟ್ಟು 11 ಸ್ಥಾನಗಳ ಪೈಕಿ ಕಾಂಗ್ರೆಸ್ 7 ಸೀಟುಗಳನ್ನು ತನ್ನದಾಗಿಸಿಕೊಳ್ಳಬಹುದು. ಇರುವ 7 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಮಂದಿ ಆಕಾಶ ಭೂಮಿ ಪಾತಾಳದಲ್ಲೂ ಲಾಬಿ ನಡೆಸ್ತಾ ಇದ್ದಾರೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯಗೆ ಲಿಸ್ಟ್ನಲ್ಲಿ ಮೊದಲ ಪ್ರಾಶಸ್ತ್ಯ ಸಿಗುವ ಸಾಧ್ಯತೆ ಇದೆ. ಜೊತೆಗೆ ಅತಿ ಹಿಂದುಳಿದ ಸಮುದಾಯದಿಂದ ಮಾಜಿ MLC MC ವೇಣುಗೋಪಾಲ್, ರಾಜು ಸಮುದಾಯದಿಂದ ಬೋಸ್ರಾಜ್, ಒಕ್ಕಲಿಗ ಸಮುದಾಯದಿಂದ ಹಾಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಡಾಕ್ಟರ್ ಕೆ ಗೋವಿಂದರಾಜ್, ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್, ಮಾಜಿ ಸಭಾಪತಿ BL ಶಂಕರ್, DKಶಿ ಆಪ್ತ ವಿನಯ್ ಕಾರ್ತಿಕ್ ರೇಸ್ನಲ್ಲಿ ಇದ್ರೆ ದಲಿತ ಕೋಟಾದಡಿ ಖರ್ಗೆ ಆಪ್ತ FH ಚಕ್ಕಪ್ಪ, ಹುಲಿಕೇಶಿ ನಗರ ಮಾಜಿ ಶಾಸಕ ಪ್ರಸನ್ನ ಕುಮಾರ್, ಮಾಜಿ BBMP ಮೇಯರ್ ಸಂಪತ್ ರಾಜ್ ಹೆಸರು ಮುಂಚೂಣಿಯಲ್ಲಿದೆ. ಇನ್ನು ST ಸಮುದಾಯದಿಂದ ವರುಣಾ ಕ್ಷೇತ್ರದ ಮುಖಂಡ ಹಾಗೂ ಸಿಎಂ ಆಪ್ತ ಬಸವರಾಜ್ ಹೆಸರು ಇದ್ರೆ ಅಲ್ಪಸಂಖ್ಯಾತರ ಕೋಟಾದಡಿ ಐವಾನ್ ಡಿಸೋಜಾ ಹಾಗೂ ಅಘಾ ಖಾನ್ ಹೆಸರಿದೆ. ಇನ್ನು ಮಹಿಳಾ ಕೋಟಾದಡಿ ಮಾಜಿ ಸಚಿವೆ ರಾಣಿ ಸತೀಶ್ ಹಾಗೂ ಪುಷ್ಪಾ ಅಮರನಾಥ್ ಹೆಸರು ಸಹ ಜೋರಾಗಿ ಕೇಳಿ ಬರ್ತಾ ಇದೆ. ಈ ಎಲ್ಲ ಆಕಾಂಕ್ಷಿಗಳ ಮಧ್ಯೆ ಇಂದು ಆಪ್ತರ ಮೂಲಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಲಾಬಿ ನಡೆಸಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನೂರಾರು ಸಂಖ್ಯೆಯಲ್ಲಿ ರಮೇಶ್ ಕುಮಾರ್ ಆಪ್ತರು ಶಕ್ತಿ ಪ್ರದರ್ಶನ ನಡೆಸಿದ್ದು ಅವರನ್ನ MLC ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ DCM DKಶಿಗೆ ಮನವಿ ಮಾಡಿದ್ರು. ಅತ್ತ ಚಿತ್ರದುರ್ಗದಲ್ಲಿ H ಆಂಜನೇಯ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ದಲಿತ ಸಮುದಾಯದ ರಾಜ್ಯ ಮಟ್ಟದ ನಾಯಕನಿಗೆ MLC ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಬಿಜೆಪಿ ಇರೋ 3 ಸ್ಥಾನಕ್ಕೆ ಯಾರ್ಯಾರಿಗೆ ನೀಡೋದು ಅನ್ನೋ ಟೆನ್ಷನ್ ಅಲ್ಲಿದೆ. ಅತ್ತ ಕೇಸರಿ ಪಾಳ್ಯದಲ್ಲೂ ಸಹ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಪೈಕಿ ಕೆಲವರು ಬಯೋಡೇಟಾ ಹಿಡಿದು ನಾಯಕರ ನಿವಾಸಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತಲೆನೋವೇ ಬೇಡ ಅಂತ ರಾಜ್ಯ ನಾಯಕರು ಕೇಂದ್ರದಲ್ಲೇ ಚೆಂಡೆಸೆದು ತಮ್ಮ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪೂರ್ಣಗೊಳಿಸಿದ್ದಾರೆ. ಮಾಜಿ ಸಚಿವ CT ರವಿ ಹೆಸರು ಮುಂಚೂಣಿಯಲ್ಲಿದ್ರೆ ಅದೇ ರೀತಿ ಮಾಜಿ ಮಂತ್ರಿ ಮಾಧುಸ್ವಾಮಿ ಸಹ ರೇಸ್ನಲ್ಲಿದ್ದಾರೆ. ಇನ್ನು AS ಪಾಟೀಲ್ ನಡಹಳ್ಳಿ, ಮಾಜಿ ಉಪಮೇಯರ್ ಮತ್ತು ನೇಕಾರ ಸಮುದಾಯದ S ಹರೀಶ್, ಕೊಡವ ಸಮುದಾಯದ ರೀನಾ ಪ್ರಕಾಶ್, ಮಗವೀರ ಸಮುದಾಯದ ಪ್ರಮೋದ್ ಮಧ್ವರಾಜ್, ಕೋಲಿ ಸಮುದಾಯದ N ರವಿಕುಮಾರ್ ಹಾಗೆ ಕುರುಬ ಸಮುದಾಯದ ರಘುನಾಥ್ ರಾವ್ ಮಲ್ಕಾಪುರೆ ಹೆಸರು ಟಾಪ್ ಲಿಸ್ಟ್ನಲ್ಲಿದೆ ಎನ್ನಲಾಗಿದೆ. ಇನ್ನು JDSಗೆ ಕೇವಲ 1 ಸ್ಥಾನ ದೊರಕುವ ಸಾಧ್ಯತೆ ಇದ್ದು HD ಕುಮಾರಸ್ವಾಮಿ ಲೋಕಸಭಾ ಚುನಾವಣೆ ಗೆದ್ರೆ 1 ಮತ ಕಡಿಮೆಯಾಗಲಿದೆ. ಹೀಗಾಗಿ ಹೆಚ್ಚುವರಿ ಮತ ಸೇರಿದಂತೆ 2 ಮತದ ಅವಶ್ಯಕತೆ JDSಗಿದೆ.
ಈಗಾಗಲೇ ಬಿಜೆಪಿ ನಾಯಕರ ಜೊತೆ ಮಾತುಕತೆ ಸಹ ನಡೆದಿದ್ದು ಜೆಡಿಎಸ್ನಿಂದ ಕುಪೇಂದರ್ ರೆಡ್ಡಿ, ಫಾರೂಕ್ ಹಾಗೂ ಜವರಾಯಿಗೌಡ ಹೆಸರು ಜೋರಾಗಿ ಕೇಳಿಬಂದಿದೆ. ಒಟ್ನಲ್ಲಿ ಪರಿಷತ್ ಎಂಬ ರಾಜಕೀಯದ ಹಾವು ಏಣಿ ಆಟದಲ್ಲಿ ಕ್ಷಣ ಕ್ಷಣಕ್ಕೂ ಏರಿಳಿತಗಳು ಜೋರಾಗ್ತಾನೆ ಇದೆ. ಹೀಗಾಗಿ ಕೈಗೆ ಬಿ ಫಾರಂ ಸಿಕ್ಕಿ ನಾಮಪತ್ರ ಸಲ್ಲಿಕೆಯಾಗುವ ಕೊನೆ ಕ್ಷಣದವರೆಗೂ ಯಾರೂ ಎದೆ ತಟ್ಟಿ ಹೇಳುವ ಸಾಧ್ಯತೆಯಲ್ಲಿಲ್ಲ. ಪ್ರಸನ್ನ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.